ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಕುರುಡು ಕಾಂಚಾಣ ಕುಣಿತಾ ಇದೆ. ಎಲ್ಲೆಲ್ಲಿ ಸಾಧ್ಯ ಅಷ್ಟು ಹಣವನ್ನ ಎಲ್ಲಾ ಮೂಲಗಳಿಂದಲೂ ಕೂಡ ಕಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಆದ್ರೆ ತಪಾಸಣೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಅದನ್ನ ಅಲ್ಲಲ್ಲೇ ಸೀಸ್ ಮಾಡುವ ಕೆಲಸವನ್ನು ಮುಂದುವರೆಸಿದ್ದಾರೆ. ಖಾಸಗಿ ಬಸ್ನಲ್ಲಿ ಸಾಗಿಸ್ತಾ ಇದ್ದ ಒಟ್ಟು 14 ಲಕ್ಷ ನಗದು, 128 ಗ್ರಾಂ ಚಿನ್ನ ಸೀಸ್ ಆಗಿದೆ. ಖಾಸಗಿ ಬಸ್ನಲ್ಲಿ ಒಟ್ಟು 14 ಲಕ್ಷ ನಗದು, 128 ಗ್ರಾಂ ಚಿನ್ನವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಆಸಾಮಿಯ ಬ್ಯಾಗ್ ಅನ್ನ ಪರಿಶೀಲಿಸಿದಾಗ ಒಟ್ಟು ಇಷ್ಟು ಮೊತ್ತದ ಹಣ ಮತ್ತು ಚಿನ್ನ ಪತ್ತೆಯಾಗಿದೆ. ಇದು ತುಮಕೂರಿನ ಬಟವಾಡಿ ಚೆಕ್ ಪೋಸ್ಟ್ ಬಳಿ ಪತ್ತೆಯಾಗಿರ್ತಕ್ಕಂತಹ ಹಣ. ಕಂತೆ ನೋಟು. ಬೆಂಗಳೂರು ಕಡೆಯಿಂದ ತುಮಕೂರು ಮಾರ್ಗವಾಗಿ ಬರ್ತಾ ಇದ್ದಂತಹ ಖಾಸಗಿ ಬಸ್. ಮಾಹಿತಿ ಆಧಾರದ ಮೇಲೆ ತಪಾಸಣೆಯನ್ನು ನಡೆಸಲಾಯಿತು. ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಮೂಲದ ವಾಡ್ಲಾ ನಾಗಭೂಷಣ್ ಎಂಬಾತನ ಬ್ಯಾಗ್ನಲ್ಲಿ ಇದ್ದಂತಹ ಹಣ ಪತ್ತೆಯಾಗಿದೆ. ಬಸ್ ಪರಿಶೀಲನೆ ವೇಳೆ ಈ ಒಂದು ಹಣ ಮತ್ತು ಚಿನ್ನವನ್ನ ಪಡ್ಕೊಂಡಂತಹ ಚುನಾವಣಾಧಿಕಾರಿಗಳು ಅದನ್ನ ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ. ಮಂಜುನಾಥ್, ಖಾಸಗಿ ಬಸ್ನಲ್ಲಿ 14 ಲಕ್ಷ ಹಣವನ್ನ ಯಾವ ಕಾರಣಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಂತೆ, ಈ ಬಗ್ಗೆ ಏನ್ ಹೇಳಿದ್ದಾನೆ ಆ ವ್ಯಕ್ತಿ? ರೈಟ್, ನೆಟ್ವರ್ಕ್ ಪ್ರಾಬ್ಲಮ್, ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ. ತುಮಕೂರಿನಲ್ಲಿ ಒಟ್ಟು 14 ಲಕ್ಷ 128 ಗ್ರಾಂ ಚಿನ್ನ, ಅದು ಕೂಡ ಖಾಸಗಿ ಬಸ್ನಲ್ಲಿ ಈ ವ್ಯಕ್ತಿ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಆಂಧ್ರ ಪ್ರದೇಶದ ಅನಂತಪುರ ಮೂಲದ ವ್ಯಕ್ತಿ ನಾಗಭೂಷಣ್ ಅಂತ ಗೊತ್ತಾಗಿದೆ. ಆತನ ಬ್ಯಾಗ್ ಅನ್ನ ತಪಾಸಣೆ ನಡೆಸೋ ಹಂತದಲ್ಲಿ ಈತನ ಬ್ಯಾಗ್ ಪರಿಶೀಲನೆ ಮಾಡಿದ್ದಾರೆ. ಆಗ ಕಂತೆ ಹಣ ಪತ್ತೆಯಾಗಿದೆ. ಸದ್ಯ ಪತ್ತೆಯಾಗಿರ್ತಕ್ಕಂಥ ಹಣವನ್ನ ಮತ್ತು ಚಿನ್ನವನ್ನ ಚುನಾವಣಾಧಿಕಾರಿಗಳು ಹಾಗೂ ಪೊಲೀಸರು ವಶಕ್ಕೆ ಪಡೆದು ಸೀಸ್ ಮಾಡಿದ್ದಾರೆ. ಇದು ಖಾಸಗಿ ಬಸ್ ಕಥೆಯಾದ್ರೆ ಇನ್ನು ಸರ್ಕಾರಿ ಬಸ್ನಲ್ಲೂ ಕೂಡ ಹಣ ಸಾಗಿಸಲಾಗಿತ್ತು. ಸರ್ಕಾರಿ ಬಸ್ನಲ್ಲಿ ಒಟ್ಟು 7.98 ಲಕ್ಷ ಹಣವನ್ನ ಸಾಗಿಸ್ತಾ ಇದ್ದ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ. ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸಿದಾಗ ತಗಲಾಕೊಂಡಿದ್ದಾರೆ. ಸರ್ಕಾರಿ ಬಸ್ನಲ್ಲಿ 7.98 ಲಕ್ಷ ನಗದನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಖಾನಾಪುರ ತಾಲೂಕಿನ ಕಣಕೊಂಬೆ ಚೆಕ್ ಪೋಸ್ಟ್ ನಲ್ಲಿ ಜಪ್ತಿ ಮಾಡಿದ್ದಾರೆ. ಗೋವಾದಿಂದ ಬೆಳಗಾವಿಗೆ ಬರ್ತಾ ಇದ್ದಂತಹ ಸರ್ಕಾರಿ ಬಸ್ ಇದಾಗಿದೆ. ಚೆಕ್ ಪೋಸ್ಟ್ ನಲ್ಲಿ ಚುನಾವಣಾ ಸಿಬ್ಬಂದಿಗಳು ತಪಾಸಣೆ ನಡೆಸಿದ್ದಾರೆ. ಆ ವೇಳೆಯಲ್ಲಿ ಒಟ್ಟು 7,98,000 ಹಣ ಪತ್ತೆಯಾಗಿರುವಂತದ್ದು. ಪ್ರಕರಣವನ್ನ ಸದ್ಯ ದಾಖಲು ಮಾಡಿಕೊಂಡಿದ್ದಾರೆ. ಖಾನಾಪುರ ಉಪ ಖಜಾನೆಯಲ್ಲಿ ಹಣವನ್ನ ಜಮೆ ಮಾಡಿದ್ದಾರೆ. ಸದ್ಯ ಹಣಕ್ಕೆ ನಿಖರ ದಾಖಲೆಗಳನ್ನ ಆತ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಯಾರು ಯಾವ ಉದ್ದೇಶದಿಂದಾಗಿ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, 50,000ಕ್ಕಿಂತ ಹೆಚ್ಚಿನ ಹಣವನ್ನ ಯಾರೇ ತೆಗೆದುಕೊಂಡು ಹೋಗ್ತಾ ಇದ್ರು ಕೂಡ ಅದಕ್ಕೆ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ಸೊ ದಾಖಲೆಗಳನ್ನ ಒದಗಿಸದೇ ಇದ್ದಂತಹ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಅದನ್ನ ಜಪ್ತಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ದಾಖಲೆಯನ್ನ ಕೊಟ್ರೆ ಅದನ್ನ ಅವರು ಪಡ್ಕೊಳ್ಬಹುದಾಗಿದೆ. ಆದ್ರೆ ಚುನಾವಣೆ ಹೊತ್ತಾಗಿರೋದ್ರಿಂದ ಯಾರು ಫಲಾನುಭವಿಗಳಿಗೆ ಹಂಚಿಕೆ ತೆಗೆದುಕೊಂಡು ಹೋಗಿರಬಹುದಾ ಅನ್ನುವಂತಹ ಗುಮಾನಿ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಕಾರ್ಯ ಭರದಿಂದ ನಡೀತಾ ಇದೆ.